ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಹೆಬ್ಬಾಳ ಗ್ರಾಮದ ಬಳಿ ಇರುವಂತಹ ಟೋಲ್ ಗೇಟ್ನಲ್ಲಿ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಕಾರಣ ಸ್ಥಳೀಯ ವಾಹನಗಳಿಗೂ ಕೂಡ ಹೊರ ಜಿಲ್ಲೆಯ ವಾಹನಗಳಿಗೆ ವಿಧಿಸಿದಂತೆಯೇ ಟೋಲ್ ದರವನ್ನು ನಿಗದಿ ಮಾಡಿರೋದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಸ್ಥಳೀಯ ವಾಹನಗಳು ಲಾರಿಗಳ ದಾಖಲೆಯನ್ನು ಕೊಟ್ಟು ನೋಂದಣಿ ಮಾಡಿಸಿದವರಿಂದಲೂ ಕೂಡ ಹೆಚ್ಚು ಹಣವನ್ನು ಪಡೆಯಲಾಗ್ತಾ ಇದೆ. ಈ ಹಿಂದೆ ಟೋಲ್ನಲ್ಲಿ ನೋಂದಣಿ ಮಾಡಿಸಿದಂತಹ ಸ್ಥಳೀಯ ಲಾರಿಗಳಿಗೆ 200 ರಿಂದ 220 ರೂಪಾಯಿ ಮಾತ್ರ ವಸೂಲಿ ಮಾಡಲಾಗ್ತಿತ್ತು. ಇದೀಗ ಟೆಂಡರ್ ಬದಲಾವಣೆ ಆಗಿದ್ದರಿಂದ ಟೆಂಡರ್ ಪಡೆದ ಏಜೆನ್ಸಿಯವರು 480 ರೂಪಾಯಿ ವಸೂಲಿ ಮಾಡ್ತಿದ್ದಾರೆ ಅಂತ ಹೇಳಿ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ತಕ್ಷಣವೇ 50% ರಿಯಾಯಿತಿ ಕೊಡಬೇಕು, ಇಲ್ಲವಾದರೆ ಉಗ್ರ ಹೋರಾಟ ನಡೆಸ್ತೇವೆ ಅಂತ ಹೇಳಿ ಸ್ಥಳೀಯ ವಾಹನ ಮಾಲೀಕರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಜಿಲ್ಲಾಧಿಕಾರಿಗೂ ದೂರು ಕೊಡಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಜಿಲ್ಲಾಧಿಕಾರಿ, ಟೋಲ್ ಸಿಬ್ಬಂದಿ ಸ್ಥಳೀಯರಿಂದ ಹೆಚ್ಚು ಹಣ ಪಡಿತಾ ಇರುವ ಬಗ್ಗೆ ಗಮನಕ್ಕೆ ಬಂದಿದೆ, ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ಹೇಳಿದ್ದಾರೆ. ಒಂದು ಸೈಡು 240 ರೂಪಾಯಿ ಇದೆ ಅಪ್ ಆ್ಯಂಡ್ ಡೌನ್. ಅದು ಏನು ಮಾಡ್ತಾರೆ, ಅಪ್ ಆ್ಯಂಡ್ ಡೌನ್ ತೊಗೊಂಡ್ಬಿಡ್ತಾರೆ 480 ರೂಪಾಯಿನ. ಅದು ಏನಂತ ಕೇಳಕ್ಕಂತ ಹೋದ್ರೆ ಏನು ಮಾಡ್ತಾರೆ, ಅವ್ರಿಗೆ ಕನ್ನಡ ಬರೋಂಗಿಲ್ಲ, ಹಿಂದೆ ಮಾತಾಡ್ತಾರೆ. ಏನೋ ಮಾಡಿದ್ರೆ ಅವ್ರಿಗೆ ಕೇಳಿ ಇವ್ರಿಗೆ ಕೇಳ ಅಂತಾರೆ. ಏನು ಮಾಡಿದ್ರೆ ಅಷ್ಟು ಮಾಡ್ತಾರೆ ಯಾರು. ದಯವಿಟ್ಟು ಅದು ಟೋಲಿನ ಸಿಂಗಲ್ ಸೈಡ್ ಮಾಡ್ಕೊಡೋದು. ಅವನಿಗೆ ಲೋಕಲ್ ಗಾಡಿಗಳಿಗೆ 240 ತೊಗೋಬೇಕಾಗಿತ್ತು, ಅವರು 480 ತೊಗೊಂತಾರೆ. ಅದು ಕೇಳಿದ್ರೆ ಅಲ್ಲಿ ಇವ್ನು ಇನ್ಸ್ಪೆಕ್ಟರ್ ಕೇಳ್ರಿ, ಐ ಜಿ ಕೇಳ್ರಿ, ಎ ಜಿ ಕೇಳ್ರಿ ಅಂತಾರೆ. ಅವ್ರಿಗೆ ಕನ್ನಡ ಬರಲ್ಲ ನೆಂಟಗೆ, ಅಷ್ಟು ಹಿಂದಿ ಇದ್ದಾರೆ. ಈಗ ಹೆಬ್ಬಾಳ್ ಟೋಲ್ ಬಗ್ಗೆ ಕೆಲವರು ಸಾರ್ವಜನಿಕರು ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ. ಅಲ್ಲಿ ಕಾಂಟ್ರಾಕ್ಟರ್ಗಳ ಬದಲಾವಣೆ ಆದ ತಕ್ಷಣವೇ ಸ್ಥಳೀಯರಿಗೆ ಅಲ್ಲಿ ಟೋಲ್ ಫೀಸ್ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಮಾಹಿತಿ ಬಂದಿದೆ. ಇದರ ಬಗ್ಗೆ ಈಗಾಗಲೇ ನಾನು ಪ್ರಾಜೆಕ್ಟ್ ಡೈರೆಕ್ಟರ್ ಶಿವಕುಮಾರ್ ಜೊತೆ ಚರ್ಚೆಯನ್ನು ಮಾಡಿದ್ದೇನೆ. ಅವರು ಸ್ಥಳ ಪರಿಶೀಲನೆ ಮಾಡಿ ಸರ್ಕಾರದ ಮಾರ್ಗಸೂಚಿ ಏನಿದ್ದಾವೆ ಅವುಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸಿ ಕ್ರಮವನ್ನು ತೆಗೆದುಕೊಳ್ತೇನೆ.